ಮದುವೆ ಹೊಂಟಿವಿ, ಎಲ್ಲ ತುಂಬಾ ಖುಷಿ ಆಗ್ತಾ ಇದೆ. ಒಟ್ರು ಕೂಡಿ ಮದಿಗೆ ಹೊಂಟಿವ್ರಿ. ಎಲ್ಲಿಪ್ಪ ಅದು ಹುಲ್ಕೊಂದನ ಬಾಗಡ ಅನ್ಸಾಯ್ತು. ಬರ್ರಿ ವರ್ಷ ಮಕ್ಕಳು ಲಗ್ನಕ್ಕೆ ಬರ್ರಿ, ದೋಸ್ತರು ಬೇಕು. ನಿಮ್ಮ ಊರಾಗ ಏನು ಹುಡುಗ ನನಗೇನು ಮಾತಾಡಕ್ ಬರಲ್ಲ. ಆಯಿ ಪಾಪ ಲೋಕಾಪುರ ಕಿಳಿಬೇಕತ್ತ ಹತ್ಯಾಳು. ಇದು ಲೋಕಾಪುರ ಮ್ಯಾಲ ಹೋಗಲ್ಲ ಬಸ್. ನಮಸ್ಕಾರ ಎಲ್ಲ ಜರ್ಮನಿಗೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ದೋಸ್ತ ಅವ್ರ ಅಕ್ಕನ ಮದುವೆ ಐತಿ. ಎಲ್ಲರೂ ನಾವು ನಮ್ಮ ದೋಸ್ತರು ಸೇರಿ ಮದುವೆ ಹೊಂಟಿವು. ಬಸ್ ಅದು ಬಂದಾವ ಆಲ್ರೆಡಿ, ನಾವು ಹೊಂಟಿವಿ. ನಮ್ಮ ದೋಸ್ತರು ಬಂದಾರು. ಭಾರಿ ಎಂಟರ್ಟೈನ್ಮೆಂಟ್ ಐತಿ. ವಿಡಿಯೋ ಕೊನೆ ತಗೊಂಡು ನೋಡ್ರಿ, ಸಿಗೋಣ. ಅಲ್ಲಿ ನಮ್ಮ ದೋಸ್ತರು ಸಿಗ್ತಾರೆ, ಎಲ್ಲರನ್ನು ಪರಿಚಯ ಮಾಡಿ ಕೊಡ್ತಾನು. ಬರ್ರಿ. ಚಾಲು ಮಾಡಿದ ಇಲ್ಲೇನ ಬಸ್ ಚಾಲು ಆಗತ್ತೆ. ಎಲ್ಲಾರು ಒಂದೊಂದೊಂದೊಂದು ಎಂಟ್ರಿ ಕೊಡತ್ತಾರ. ಎಲ್ಲಾರು ಚೆನ್ನಾಗಿ ಎಲ್ಲಾ ಫ್ರೆಂಡ್ಸ್ ರೆಡಿ ಆಗ್ಯಾರು. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅವ್ರ ದೋಸ್ತರು ಕೂಡಿ ದೋಸ್ತನ ಅವ್ರ ಅಕ್ಕ ಲಗ್ನ ಕೊಂಡಿವಿ. ಏನ್ ಸಾಧ್ಯ ನಿನಗೆ? ಬ್ಯಾಡ ಒಟ್ರು ಕೂಡಿ ಮದಿಗೆ ಹೊಂಟಿವ್ರಿ. ಎಲ್ಲಿಪ್ಪ ಅದು ಹುಲ್ಕೊಂದನ ಹುಲ್ಕೊಂಡ್ ಹೊಂಟಿವ್ರಿ. ಇಲ್ಲಿ ಅಲ್ಲಿ ಜಾಗಿಲಾರ್ಕ ಮುಂದ್ ತೊಡೆ ಮಂದಿ ನಿಂತಾರೋ, ಹಿಂದ್ ತೊಡೆ ಮಂದಿ ಕೂತಾರೋ. ಈ ಕುಸ್ತಿ ಗಡಿಗಳು ಎರಡು ರೆಡಿ ಆಗ್ಯಾವ. ಇವೊಬ್ಬ ಒಟ್ಟು ಮೊಣಕಾಲ ಟುಸುಕಿದ್ರ ಫಿಕ್ಸ್ ಕುಸ್ತಿ ಹಿಡಿತೀನಿ ಅಂದಾರು. ಎಲ್ಲ ಸಜ್ಜು ಮಾಡೋಣ್ರಿ ಅವ್ರಿ. ಈಗ ನೀವು ಮದಿಗೆ ಹೊಂಟ್ರಿ, ಏನ್ ಅನ್ಸಾಕತ್ತಿ ನಿಮ್ಗೆ? ಬಾಗಡ ಅನ್ಸಾಯ್ತು. ಅಭಿಪ್ರಾಯ ನಮಗ ಶಾಂಬೂನ್ ಜೋಡಿ ಹೋಗಾಕ ಬಾಳ ಖುಷಿ ಆಕತ್ರಿ. ಶಿವಾಪುರ ಜೋಡಿ ನಾನು ಲಕ್ಕಪ್ಪ ಕುಸ್ತಿ ಹಿಡಿಬೇಕು ಅನ್ಕೊಂಡೀವ್ರಿ. ಮಂಜು ಬಾಯ್ಲಿ ಇವ್ ನೋಡ್ರಿ ಸರಿ, ಇವ್ ನೋಡ್ರಿ ಫಿಕ್ಸ್ ಎಲ್ಲ ಲಗ್ನಕ್ಕೆ ಇರತ್ತಾರೋ. ಈ ಮದುವೆ ಬಗ್ಗೆ ಏನಂತ ಹುಡುಗ ಅನ್ಸಾತಿ? ಏನಿಲ್ಲ. ಹುರುಪ್ ಬೆಳಾತೈತಿ ಅಂತ. ಹುರುಪ್ ಬೆಳಾತೈತಿ ಅಂತ. ಈಗ ಸದ್ದ ಈ ಹುಡುಗರಿಗೆ ಏನ್ ಚಿಂತೆ ಅಂದ್ರೆ ಸದ್ದ $100 ಗಿಫ್ಟಿ ಕೊಡೋದು ಅದೊಂದು ಚಿಂತೆ. ಸದ್ಯ ಕೇಳ್ತಾರೋ ಅದೊಂದು ದೊಡ್ಡ ತ್ರಾಸ. ಈಗ ಇರ್ಲಿ, ಆದ್ರೆ ಏನೇ ಮಾಡಿ ಮದುವೆ ಮುಗಿಸಬೇಕು. ಅಲ್ಲ ಸಾವಕಾಶ ಹಾಡ ಒಂದು ಹಚ್ಚಿ ಡ್ರೈವರ್ ಏನ್ ಹಚ್ಚಾರ ಅವಾಗ ಗೊತ್ತಿಲ್ಲ. ತಿಂಡಿ ಹಾಡ ಹಚ್ಚಾರ ಮದುವೆ ಗಂಟೆ ಅದ್ರ ದೋಸ್ತರು ಕೂಡಿ ಏನ್ ಸಾವ ಎಲ್ಲರೂ ಕೂಡ ಮದುವೆ ಹೊಂಟಿವಿ, ಎಲ್ಲ ತುಂಬಾ ಖುಷಿ ಆಗ್ತಾ ಇದೆ. ಮುಂದೆ ಗಂಜೆ ಆಗ್ತಾ ಇದೆ. ಹೇಳ್ರಿ, ಅಬ್ರು ಕೂಡಿ ಮದುವೆ ಹೋಗೋದು ಅಂದ್ರೆ ಭಾಳ ಇಷ್ಟ. ಇವ್ ನಮ್ಮ ಕ್ಲಾಸ್ಮೇಟ್ದಾಗ ಸೋಂದ್ರಿ, ಇವ್ ಸೂರ ಸುಂದರ. ಎಲ್ಲಾರು ಕೂಡ ದೋಸ್ತರು ಹೊಂಟಿವು. ಎಲ್ಲ ಫುಲ್ ಕ್ವಶನ್ಸ್ ಆಯ್ತು. ಯಾವಾಗ ಕೊಡಲ್ಲ, ಈಗ ಫಸ್ಟ್ ಟೈಮ್ ಕೊಡೋದು. ಫುಲ್ ಜಾಲಿ ದೋಸ್ತರು ಜೋಡಿ ಹೊಂಟಿವ್ರಿ ಮದುವೆಗೆ. ಮತ್ ಮದುವೆ ಆದ್ರ ಮತ್ ಮುಂದೆ ಏನಾಗುದ? ಅಪ್ಪಿ ಮದುವೆ ಬಗ್ಗೆ ಏನ್ ಅಭಿಪ್ರಾಯ ಹೇಳಪ್ಪಿ? ನಾ ಮದ್ವಿಗೆ ಹೋಗಿಲ್ಲ. ನಾ ಹೆಂಗ್ ಹೇಳಿ ಮದ್ವಿ ಊಟ ಮಾಡಿ ಹಂಗ ಹೊಳಿ ಬರಾಡ್ಲಿ ಹೇಳ್ತಾನ. ಅಂದ್ರೆ ಈಗ ಹೋಗಕ್ ಕಾರಣ ಏನ್ ಅದನ್ನ ಹೇಳಪ್ಪಿ. ಹೋಗಾಕ ಕಾರಣ ಅಂದ್ರ ಮದ್ವಿ ಐತಿನ ಬಸ್ ಹತ್ತಿಸಿರು ಹತ್ತೀನಿ. ಇನ್ನ ಹೊಳಿ ಬಂದ ಹೇಳ್ತಾನ ನಿನಗೆಲ್ಲ. ಇವ್ರು ಪ್ರಗತಿಪರ ರೈತರು ಆನಂದ್ ಮೆಟಗೂಡ್ ಅಂತ. ಇವ್ರ ಬದ್ನಿಕಾಯಿ ಬೆಳೆದ್ರಲ್ಲೇ ಊರಾಗ ಫೇಮಸ್. ಅದಕ್ಕೆ ಇವ್ರ ಬದ್ನಿಕಾಯಿ ಬಗ್ಗೆ ನಾವು ಕೇಳಬೇಕಂತೀವಿ. ಅದಕ್ಕೆ ಈಗ ಅವ್ರಿಗೆ ಇಂಟ್ರೊಡಕ್ಷನ್ ಮಾಡೋಣ. ನಿಮ್ ಬದ್ನಿಕಾಯಿ ಬಗ್ಗೆ ಹೇಳಿ. ನಮ್ಮಲ್ಲಿ ಕರಿ ಬದ್ನೆಕಾಯಿ ಇದಾವು.
ಈ ಸಲ ಸ್ವಲ್ಪ ಸಹಿ ಆಗಿದ್ದು ಈಗ ಒಂದ್ ಲೆಕ್ಕಲ್ಲಿ 8 ರೂಪಾಯಿ ಕಿಲೋ ಹೊಂಟಾವು, 40 ರೂಪಾಯಿ ಪಾವ್ ಹೋಗ್ತಾವು. ಚಲೋ ಅದಾವ ಈಗ. ಅಲ್ಲ ಪಾವ್ ಕಿಲೋ ಆದ್ರೆ ಮತ್ತೆ 1 ಕಿಲೋ ಕ್ಯಾರೆ ಹೇಳದ್ನು ಕಿಲೋ 120. ಬದ್ನಿಕಾಯಿ ಬೆಳಿತಾರಲ್ಲ ಅವ್ರಿಗೆ ಸ್ವಲ್ಪ ಸಲಹೆ ಕೊಡಿ. ಯಾರು ಬದ್ನಿಕಾಯಿ ಬೆಳೀರಿ, ಚಲೋ ಐತಿ. ಒಮ್ಮೆ ರೇಟ್ ಚಲೋ ಇರ್ತೈತಿ. ಒಮ್ಮೆ ಚಲೋ 500 ರೂಪಾಯಿ ಟ್ರಿ, 800 ರೂಪಾಯಿ ಟ್ರಿ, 1200 ರೂಪಾಯಿ ಟ್ರಿ ಹೋಗ್ತಾವು. ಬೆಳೀರಿ, ಎಲ್ಲ ಚಲೋ ಆಕೈತಿ. ಇದು ಆಕ್ಚುಲಿ ಚೆನ್ನಾಗಿ ಫಸ್ಟ್ ಟೈಮ್ ಬೆಳ್ಯಾರಿ ಏನಂತ ಹೇಳ್ತಿ. ಇದ್ರಾಗ ಚಲೋ ಐತಿ, ಮಾಡ್ಕೋರಿ ಎಲ್ಲಾರು. ಅಲ್ಲ ಸಣ್ಣಗಿದ್ದಾಗ ಶಾಲಿಗೆ ಹೋಗಾಗ ಕನ್ನಡ ಶಾಲ್ಯಾಗ ಭಾರಿ ಹಾಡ ಆಡ್ತಿದ್ದೀವ. ಇವನ ಹೆಸರು ಶಿವ ಅಂತ. ಹಾಡ ಆಡ್ತಿದ್ ಭಾರಿ ಬೆಸ್ಟ್ ಹಾಡ ಆಡ್ತಿದ್ ಶಾಲ್ಯಾಗಿದ್ದಾಗ. ಈಗ ಒಂದು ಹಾಡ ಆಡ್ತಾನಂತ ಕೇಳಂಬರಿ. ಯಾವ್ದು ಒಂದು ಹಾಡ ಆಡ ಯಾವ್ದಾರ ನಿನ್ಗೆ ಇಷ್ಟವಾದ ಹಾಡ ಆಡ ಯಾವ್ದಾರ ಯಾವ್ದು ಹಾಡ ಎಲ್ಲ ಮರ್ತಾನೆ ಅದ ನೆನಪಿ ಶಕ್ತಿ ಇಲ್ಲ ನನಗೆ ಸರಿಯಾಗಿ. ಒಂದು ಹಾಡ ಆ್ಯಕ್ಚುಲಿ ಬೇಕಾರೆ ನನಗೂ ಫ್ಲ್ಯಾಶ್ ಆಗೋದ. 5 ನಿಮಿಷ ಟೈಮ್ ಕೊಡೋ ಹಾಸ್ತೀನಿ. ಒಂದು 5 ನಿಮಿಷ ಬಿಟ್ಟು ನೆನಪು ಮಾಡ್ಕೊಂಡು ಹಾಡ್ತಾನ ಅಂತ ನೋನು. ನಾ ಎಲ್ಲಾರು ಸೇರಿ ಮದುವೆ ಹೊಂಟಿವು. ಏನೇಳ್ರಿ ನಮ್ಮ ಕ್ಲಾಸ್ಮೇಟ್ದಾಗಿ ಒಂದು ನೆಕ್ಸ್ಟ್ ಮಂತ್ ಒಳಗೆ ಮದುವೆ ಐತಿ ನಮ್ಮ ಕ್ಲಾಸ್. ಮದುವೆ ಆಗಾರ ಕೇಳಿ ನಾವು ಏನು ಅನಿಸ್ತತಿ? ಏನು ಅನ್ಸೈತಿ? ನಮಗೂ ಮದುವೆ ಭಾಳ ಖುಷಿ ಐತಿ. ನೀವು ಜಲ್ದಿ ಮದುವೆ ಆಗ್ರಿ, ಲೈಫ್ ಸೆಟ್ ಆಗಲಿ ನಿಮ್ದು. ಒಟ್ಟು ನಮಗೆ ಯಾರು ಏನ ಕೊಡೋಲ್ರಿ ಹೆಂಗೆ ಮಾಡೋ. ನಿಮಗೂ ಕೊಡ್ಲಿಕ್ಕೆ ಹೆಂಗಪ್ಪ? ನಮಗೂ ಕೊಡೋದು ಹೆಚ್ಚಿನ ಬಿಡು, ನಿಮಗೂ ಕೊಡ್ತಾರ. ಕೊಡ್ತಾರೆ ನಿಮಗೂ ಕೊಡ್ತಾರೆ. ದೇವ್ರು ಎಲ್ಲರಿಗೂ ಒಂದು ಗಂಟೆ ಆಗಿರ್ತಾವ. ಮದುವೆ ಆಗಾರ ಏನು ಹೇಳ್ತಿ? ಜಲ್ದಿ ಮದುವೆ ಯಾರು ಅನ್ನೋದು ಇದಕ್ಕೆ ಯಾಕೆ ಮದುವೆ ಆಗೈತಿ? ಹಂಗೆಲ್ಲ ಅನ್ಬೇಡ. ಹುಡುಗರು ಎಲ್ಲಾರು ಒಂದತ್ರ ಅದಲ್ಲ. ಮದುವೆ ಆದ್ಮೇಲೆ ಮುಂದೆ ನಿನ್ನ ಪ್ಲಾನಿಂಗ್ ಏನಿದೆ? ಏನ್ ಪ್ಲಾನಿಂಗ್ ಇಲ್ಲ. ದುಡಿಮೆ ತಾಯಿ ಬಡವ ದುಡಿಲೇಬೇಕು. ಮದುವೆ ಆಗಾರ ಏನಾರ ಸಜೆಷನ್ ಕೊಡಿ. ಏನು ವಯಸ್ಸಾಗ್ಬಿಟ್ರೆ ಆಗ ಕೊಡ್ರಿ, ಬಾಲ್ಯ ಮಾಡ್ಕೊಬಾರ್ರಿ. ಹಂಗ ಸೆಲೆಕ್ಟ್ ಮಾಡತ್ತಾನ್ರಿ, ಸರ್ಚ್ ಮಾಡತ್ತಾನ ಅವ್ಗೆ ಯಾವ್ದು ಇಷ್ಟ ಅನ್ನೋದು. ಅವ್ಗೆ ಯಾವ್ದು ಅನ್ನೋದು ಗೊತ್ತಾಗ್ತಾಗಿದ್ದ ಸಾಂಗ ಸರ್ಚ್ ಮಾಡತ್ತಾನ ಮೊಬೈಲ್ನಾಗ. ಬೆಸ್ಟ್ ಸಿಂಗರ್ ಅವ. ಸಣ್ಣಾಗಿದ್ದಾಗ ಭಾರಿ ಆಡ್ತಿದ್ದ ಶಾಲ್ಯಾಗ. ಅಂದ್ರ ಎಲ್ಲ ತರ ಆಡ್ತಿದ್ದವ. ಈಗೀಗ ಸ್ವಲ್ಪ ಉದ್ಯೋಗ ಸ್ವಲ್ಪ ಹಾಡಾಡ್ದು ಬಿಟ್ಟಾನು. ಅವ್ ನೋಡಕ್ ಸ್ವಲ್ಪ ಕರಗಿರ್ಬೋದು, ಕರಿ ಅವ್ನ ಮನಸ್ಸು ಭಾಳ ಐತ್ರಿ. ಭಾಳ ಒಳ್ಳೆ ಮನುಷ್ಯ ಹುಡುಗ. ಮಗ ತೋರ್ಸಟ ನಮ್ ದೋಸ್ತ ಒಂದು ಹಾಡ ಸೆಲೆಕ್ಟ್ ಮಾಡಿ ಹಾಡಾಡ್ದು ನಾನು ಕೇಳ್ರಿ. ನಮ್ಮೂರ ಯುವರಾಣಿ ಕಲ್ಯಾಣವಂತಿ ವರನ್ಯಾರು ಗೊತ್ತೇನೆ ಓ ಕೋಗಿಲಿ. ನಾವು ಫೈನಲಿ ದಿ ಮಠ ಬಂದೆವು. ಯಾವ್ರ ಮಗ ಇದ? ಮದುವೆ ಮಂಟಪ. ನಮ್ಮ ಮದುವೆ ಮಂಟಪ ಅಂದ್ರ ಫಸ್ಟ್ ನಮ್ಮ ಹುಡುಗ ಮಾಡೋ ಕೆಲಸ ಏನ್ ಹೇಳು? ನಾಷ್ಟಾ ಚಾ ಇದನ್ ಬಿಟ್ಟು ಮತ್ತೇನಿಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಾಷ್ಟಾ ಹುಡುಕಾಡೋದು, ನಾಷ್ಟಾ ಮಾಡೋದು, ನಾಷ್ಟಾ ಮಾಡಿ ಏನಾರೇ ಚಲೋ ಜಾಗದಾವ ನೋಡ್ಕೊತ ಹೋಗುದು. ಹೋಗ್ಬಿಡ್ತಾನ. ಫಸ್ಟ್ ಕ್ಲಾಸ್ ನಾಷ್ಟಾ ಮಾಡತ್ತೀವಿ. ನಾಷ್ಟಾ ಮಾಡಿ ಇಲ್ಲಿ ಚಲೋ ಒಂದ್ ಗುಡಿ ಐತಿ, ನಿಮ್ಗೆ ತೋರಿಸ್ತೀವಿ. ಎಲ್ಲಾರು ಪ್ಲೇಟ್ ತಗೊಂಡಿವಿ ನೋಡಿ. ನೀವು ತಾಟ ತಗೊಂಡ ಎಲ್ಲಾರು ನಾವು ಸಣ್ಣ ಪ್ಲೇಟ್ ತಗೊಂಡ್ರ ಇವ ನಾಷ್ಟಾಕ ಉಪ್ಪಿಟ್ಟು ಪ್ಲೇಟ್ ತಗೊಂಡ ನೋಡ್ರಿ. ಸೊರಿಗೆ ಸಾಮಾನು ಇಳಿಸಂದ್ರ ಸೊರಿಗೆ ಸಾಮಾನು ಮೇಲೆ ಕೂತ್ಬಿಟ್ಟಾರ ತಗೊಳಬ್ರು. ಜಾಗ ನೋಡೋರು ಕಾಲ್ ಮೇಲೆ ಕಾಲ್ ಕೂತ್ರೆ ಹೆಂಗ ಕರಿಚಿರ್ತ. ಕಾಣತಿ ಮಾವ್ ಕರಿ ಮಾವ್. ನೀ ಎಲ್ಲೇ ಇದ್ರು ಕಾಂತಿ ಹೆಂಗ ಬೆಳ್ಳಿ ಚುಕ್ಕಿದ್ಲ, ನೀ ಒಂಥರ ಕರಿ ಚುಕ್ಕಿದ್ದಂಗ. ನಿನ್ ತಪ್ಪಲ್ಲ, ದೇವ್ರ ತಪ್ಪದ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಎಲ್ಲ ನಮ್ಮ ಹುಡುಗು ಬಿರ್ಸಿಲಿ ಸುರಿ ಸಮಾನ ಸಾತಾರು. ಬಿಸಿಲಾಗ ಏನ್ ರನ್ನಾರನ ಬಿಸಿಲಾಗ ಏನ್ ಅನ್ನಕ್ ಬರಲ್ಲ. ಎಲ್ಲಾರು ಒಬ್ರಾಗನ ಒಬ್ರ ನೋಡಿಲಿ ಪೈಲ್ವಾನ್ ಕೊಡ್ಲಿಕ್ಕ. ಈ ನಮ್ಮ ಉತ್ತರ ಕರ್ನಾಟಕ ಕಡೆ ಏನೋ ಮದಿಗಳು ಬಂದ್ರು ಮುಂದೆ ಓಡಾಡೋ ಇಂಥ ಹುಡುಗರ್ರಿ. ಇಂಥ ಹುಡುಗರು ಇದ್ರನ ಮದಿ ಚೆನ್ನಾಗಿ ಆಗುದು. ಏನೋ ಸುರ್ಗಿ ಸಾಮಾನ ಆಗ್ಲಿ ಏನಾಗ್ಲಿ ಇಂಥ ಹುಡುಗರು ನಿಂತ ಮುಂದೆಲ್ಲ ಮಾಡಿದಾಗ ಆಕತಿ.
ಮನೆಯಲ್ಲಿ ನಾವೆಲ್ಲ ಸುರ್ಗಿ ಸಾಮಾನು ಹಿಡಿಸಿ ನಮ್ಮ ದೋಸ್ತರದು ಇಲ್ಲಿ ಯಾವ್ದು ಊರ್ ಮಗ ಯಾವ್ದಪ್ಪ ಹುಲ್ಕುಂದ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿವು ಎಲ್ಲಾರು ಎಲ್ಲ ಆಯ್ತು ಬರ್ಬೇಕಂದ್ರೆ ಹಂಗಾಗೈತಿ ಎಲ್ಲ ಬಾಸ್ ತೆಗತಾರು ನೋಡ್ರಿ ನೇಚರ್ ಹೆಂಗೈತಿ ಬಿಸಿಲಾಗ ನೇಚರ್ ಭಾರಿ ಐತೆ ಯಾ ನೇಚರ್ ಇಲ್ಲಿ ನೋಡಿಲಿ ಗಾರ್ಡನ್ ಹೋಗಿವಪ್ಪ ಏನು ಗಾರ್ಡನ್ ಬಿಸಿಲಾಗ ಅಟ್ಟು ಹುಡುಗರು ನೋಡ್ಲಿ ಕ್ವಾಯಿ ಅಂದ್ಬಿಟ್ಟವ್ರಿ ಸುರ್ಗಿ ಸಾಮಾನು ಇಳಿಸಿ ಇಟ್ಟು ಮ್ಯಾಲ ಐತಿ ಗುಡಿಗೆ ಬರ್ಬೇಕಂದ್ರ ಮ್ಯಾಲ ಬಂದಿವು ಇಲ್ಲಿ ಕೆಳಗೆ ನಮ್ ದೋಸ್ತರು ಕೂತಾರ ನೋಡ ಅಲ್ಲಿ ನಾವೆಲ್ಲ ಬಂದ್ ಇಲ್ಲಿ ಮ್ಯಾಲ ಬಿದ್ದು ಮ್ಯಾಲ ಇಲ್ಲಿ ಕೆಳಗ್ ಕೂತೈತ್ರಿ ಎಲ್ಲಿ ಹತ್ತದ ವಾಯ್ಲಿ ಐತಿ ಅಲ್ಲಿ ಕೆಲ ಕೂತ್ಬಿಟ್ಟಾರು ನಾವ್ ಇಲ್ಲಿ ಮ್ಯಾಲ ಐತಿ ಬಂದಿವು ನೋಡಂಬರಿ ಗುಡಿ ಹಂಗೈತಿ ನಾವು ಇಲ್ಲಿ ಏನ್ ನೋಡತ್ತಿರ್ಲ ರಾಮಲಿಂಗೇಶ್ವರ ದೇವಸ್ಥಾನ ಇದು 100ಕ್ಕಿಂತ ಹೆಚ್ಚು ವರ್ಷಗಳ ಹಿಂದಿನ ದೇವಸ್ಥಾನ ಐತಿದ ಮತ್ತ ಅಷ್ಟಲ್ಲ ಈ ಹುಲ್ಕಂದ್ ಗ್ರಾಮದಾಗ ಏನೋ ಮನ್ಯಾಗ ಕಾರ್ಯ ಫಂಕ್ಷನ್ಗಳು ನಡೆದ್ರು ಫಸ್ಟ್ ಕೈ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಅರ್ಪಣೆ ಮಾಡ್ತಾರತ್ತ ಈ ದೇವಸ್ಥಾನಕ್ಕೆ ರಾಮಲಿಂಗೇಶ್ವರ ಹೆಸರು ಹೇಗ್ ಬತ್ತಪ್ಪ ಅಂದ್ರ ಶ್ರೀರಾಮ ವನವಾಸ ಮಾಡೋ ಟೈಮ್ದಾಗ ಇಲ್ಲಿ ಬಂದ ನೆಲೆ ಊರಿ ಹೋಗ್ಯಾರಂತ ಅದಕ್ಕೆ ಇಲ್ಲಿ ರಾಮಲಿಂಗೇಶ್ವರ ಹೆಸರು ಬಂದತಿ ಪ್ರತಿ ವರ್ಷ ಶ್ರಾವಣ ಮಾಸದಾಗ ಈ ದೇವಸ್ಥಾನದ ಜಾತ್ರೆ ಆಕತೈತ ಬಾಳ ದೊಡ್ಡದ ಜಾತ್ರೆ ಆಕತೈತಿ ಈ ಊರಾಗ ಇದ ದೇವಸ್ಥಾನ ಗುಡ್ಡದ ಮೇಲೆ ಐತಿ ಸರಿ ಸುಮಾರು ಒಂದ್ 50 ಮೆಟ್ಲ ಎರ್ಕೊಂಡ್ ಬರ್ಬೇಕ ಇದ್ರ ಕೆಳಗ ಒಂದ್ ದುರ್ಗಾ ಗುಡಿ ಐತಿ ಅಲ್ಲಿ ಹೋಗೋಣ ಬರ್ರಿ ಆ ದುರ್ಗಾಯಿ ದೇವಸ್ಥಾನ ಇದು ರಾಮಲಿಂಗೇಶ್ವರ ದೇವಸ್ಥಾನ ಕೆಳಗೈತಿ ಇದು ಎರಡು ಕೂಡಿ ಒಮ್ಮೆ ಜಾತ್ರೆ ಆಕವತ್ತ ಮತ್ತ ಅಷ್ಟಲ್ಲ ಈ ರಾಮಲಿಂಗೇಶ್ವರ ಮತ್ತ ದುರ್ಗಾಯಿ ಅಣ್ಣ ತಂಗಿ ದೇವಸ್ಥಾನ ಅಂತಾನು ಕರೀತಾರ ಈ ಊರಾಗ ನಾವೆಲ್ಲರೂ ನಮ್ ದೋಸ್ತರದು ಇಲ್ಲಿ ಬಂದ ದರ್ಶನ ತಗೊಂಡಿವ್ ಇನ್ನು ಸೀದಾ ಮದ್ವಿ ಮಂಟಪ ಹೋಗಿವ್ ಬರ್ರಿ ಅಲ್ಲಿ ಹೋಗೋಣ ಲಗ್ನ ಕೇಳ್ರು ಲಗ್ನಕ್ಕೆ ಬರಂಗಿಲ್ಲ ಅಂತವ್ರಿಗೆ ಏನ್ ಹೇಳ್ತೀನಿ ಬರ್ರಿ ಹರ್ಷಿ ಮಕ್ಕಳೇ ಲಗ್ನಕ್ಕೆ ಬರ್ರಿ ದೋಸ್ತರು ಬೇಕು ಬರೇ ಬಾಳ ದಗದ ಬಡ್ಕೋಬಾರ್ದು ಅಂತ ಮದ್ವಿ ಮುಂಚೆ ಮಾಡ್ಬಾರಿ ದೋಸ್ತರು ಬೇಕು ಮನ್ಯಾಗ ಕೂತಿ ಮಾಡ ಲಗ್ನಕ್ ಬರ್ರಿ ಅವಳ ನನ್ನ ಹಿಂಗ ಗಜ್ಜ ಗಿಡದ ಹೇಳಿ ಮಕ್ಕೊಂಡ್ ಬರ್ರಿ ಬ್ಯಾಸಿಯ ಲಗ್ನ ಮಾಡ್ಬೇಕ ಮನ್ಯಾಗ ಕೂತ್ರಪ್ಪ ನೋಡ್ರಿ ಶಿವ್ ನೋಡ್ಕಲ್ರಿ ಬ್ಯಾಸಿಯಾಕ ನೋಡ್ಲಾಕ ಕಲರ್ ಚೇಂಜ್ ಇದ್ರು ಬಂದ ನಾವ್ ಲಗ್ನಕ್ಕ ನಾವ್ರಿ ಮಗ ಹಂಗಾರ ಇನ್ನೊಂದ್ 2 ತಿಂಗಳದಾಗ ನಿಂದು ಮದ್ವಿ ಐತಿ ನಿನ್ ಮದ್ವಿಯಾಗ ಯಾವ ಸಾಂಗ್ ಅದು ಹಾಕ್ಬೇಕತಿ ಮದ್ವೆ ಆಗೋದು ಹಾಡ್ ಹಾಸ್ತಾರಲ್ಲ ನಿನ್ ಮದ್ವಿಯಾಗ ಯಾವ ಸಾಂಗ್ ಅದು ಹಾಕಿರ ನಿಂಗೆ ಇಷ್ಟ ಅನಿಸ್ತತಿ ಮದ್ವೆ ಆಗೋದ್ರಿ ನಾನ್ ಮದ್ವೆ ಆದ್ರೂ ಮುತ್ತಣ್ಣ ಪಿಪಿ ಓದುವ ಅಂತ ಹಾಡ ಹಚ್ಬೇಕು ಮುತ್ತಣ್ಣ ಪಿಪಿ ಓದುವ ಅಂತ ಹಾಡ ಹಚ್ಬೇಕು ಎಲ್ಲಾ ದೋಸ್ತರ ಕೈ ಇರ್ತೈತಿ ಅವ್ರು ಯಾವ ಹಾಕ್ತಾರೋ ಹಾ ಇನ್ನೇನು ಮದ್ವಿ ಗಂಡ ಹೆಣ್ಣ ಎಂಟ್ರಿ ಹತ್ತೀವಿ ನಾವು ಟೇಜ್ ಮೇಲೆ ಹೋಗಿ ಅವ್ರಿಗೆ ವಿಶ್ ಮಾಡಿ ಅಕ್ಕಿ ಕಾಳು ಹೋಗೋದು ಬರ್ತೀವಿ ಫೈನಲಿ ಎಲ್ಲ ನಮ್ ದೋಸ್ತರು ಕೂಡಿ ಊಟ ಮಾಡೈತಿ ಬರೀ ಶಿವ ಊಟದೆ ಬರ್ರಿ ಹೋಯ್ತಾನ ಹೋಗಿ ಜಾರಿ ಹೋಗಿ ಏನೇನಾಯ್ತು ಊಟಕ್ಕೆ ರೊಟ್ಟಿ ಚಪಾತಿ ಹಲೋ ಹಲೋನಾ ಅಯ್ಯೋ ಊಟ ಮಾಡಿ ನಾವೆಲ್ಲ ಬಸ್ನಾಗ ಕೂತೀವಿ ಇನ್ನೇನು ಊರಿಗೆ ಹೋಗೋದು ಅಟ ಐತಿ ಹುಡುಗರು ಊಟ ಮಾಡಿ ಸಜ್ಜಾಗಿ ಬಸ್ನಾಗ ಕೂತಾರು ಇನ್ನು ಗಾಡಿ ಐತಿ ಊರಿಗೆ ಜಾವ ಮದ್ವಿ ಜರ್ನಿ ಹೆಂಗಾತ ಅಂತೇಳಿ ನಮ್ಮ ದೋಸ್ತನ ಕೇಳಂಬರಿ ಮದ್ವಿ ಜರ್ನಿ ಹೆಂಗೈತೆ ಮಾತಾಡ ಮಗ ಫೈನಲಿ ನಾವು ಮದ್ವಿ ಬಂದಿವು ಮದ್ವಿ ಬಂದು ಊಟ ಮಾಡಿದ್ವು ಏನ್ ಕಾವಪ್ಪ ಇದು ನೋಣ ಕಾವ ಒಟ್ಟ ಕಾವನ್ಯಾಗ ಮದ್ವಿ ಇಡ್ಬೇಡ್ರಿ ಒಟ್ಟ ಬ್ಯಾವ್ರ ಒಳಗೆ ಎಲ್ಲಾ ಕಡೆ ಬಿಸಿ ಆದದ್ರಿ ತಂಡ್ಯಾಗ ಇಡ್ರಿ ನಡೀತೈತಿ ಕರೆನ ಮಾತಾಡಿ ನೀನು ನೋಡ್ರಿ ಒಟ್ಟ ಕಾಳ ಐತಿ ಬರೋಣ ಬಂದ್ ನಮ್ಗ ಕೋಲ್ಡ್ ಮಜ್ಜಿಗೆ ಕುಡ್ದಿವು ನಡಿದೀವಿ ನಾವು ಹುಲ್ಯಾಳ ಮಾಡಿವಿ ಎಷ್ಟು ದೊಡ್ಡ ಮನಸ್ಸು ಐತಿ ಅಂದ್ರ ಒಬ್ಬ ಕಾಯಿ ಶೀಟ್ ಬಿಟ್ಕೊಟ್ಟಾನು ನೋಡ್ರಿ ಪಾಪ ತಾನು ಇಲ್ಲಿ 5 ಶೀಟ್ ಬಿಟ್ಕೊಟ್ಟಾನು ಅಂತ ದೊಡ್ಡ ಮನಸ್ಸು ನೋಡ್ರಿ ನಮ್ಮ ಶಿವನ್ ಬಸ್ನ್ಯಾಗದು ಹೋಗಾಗ ಯಾರೇ ಸೀಟ್ ಅದು ಕೇಳ್ರಿ ಸೀಟ್ ಬಿಟ್ಟು ಕೊಡ್ರಿ ದೊಡ್ಡವ್ರಿಗೆ ನಮ್ಮ ಶಿವ ಸೀಟ್ ಬಿಟ್ಟು ಕೊಟ್ಟಾನು ಪೈನ್ ಕೇಳ್ಬೇರಿ ಬ್ಯಾಸ್ಗ್ಯಾಗ ಮದಿಯೋದು ಹೆಂಗಾಕ ಅಯ್ಯೇ ಬ್ಯಾಸ್ಗ್ಯಾಗ ಮದಿಯೋದು ಅಟ್ಟಲ್ಲ ಏನು ಬಿಸಿಲು ಏನಮ್ಮ ಬಿಸಿಲು ಭಾಳ ಬಿಸಿಲು
ಹೊರಗೆ ಬರ್ಬಾರ ನಾವು ಕೇಳಿದ್ರು ಲಗ್ನ ತೂಪಿಗೆ ಎದ್ದು ಓಡಿ ಆದ್ರೂ ಅನಿವಾರ್ಯ ಬಂದಿ ಅನಿವಾರ್ಯ ಬಂದಂಗ ಅಯ್ಯ ಶಿವಗೊಂಡ ಟ್ಯಾಂಕ್ಸ್ ಎಲ್ಲ ಸೀಟ್ ಬಿಟ್ಕೊಟ್ಟಲ್ಲ ಪುಣ್ಯ ಏನ್ ಲಗ್ನ ಆಗೈತಿಲ್ಲ ಲಗ್ನ ಏನೈತೆ ಇನ್ನ ಆಗಿಲ್ಲ ನಾ ಅದಕ್ಕ ಎಂತಿ ಪುಣ್ಯ ಬರ್ಲಪ್ಪ ಬೇಡ ಚಲೋ ಪದ್ಧತಿ ಐತೆ ಅನ್ನೋದು ನಿನ್ ಎಂತಿ ಪುಣ್ಯ ಬರ್ಲಪ್ಪ ಅನ್ನೋದು ಆಕಿಗೆ ನಿನ್ ಗಂಡಕ್ ಪುಣ್ಯ ಬರ್ಲಿಲ್ಲ ಮುಂದಿನ ತಿಂಗಳೈತೆ ಮದುವೆ ಒಂದು ಇರ್ಲಿ ಹೇಳಪ್ಪ ಖರ್ಚು ನಾವು ಬರ್ತೇವೆ ಈಗ ಬ್ಯಾಸಿಯಾಗ ಮಾಡಿ ಬಂದ ಇಲ್ಲ ಎಂದೈತಪ್ಪ ಲಗ್ನ ಇನ್ನ ದೂರ ಐತೆ ಈ ಬ್ಯಾಸಿಯ ಲಗ್ನ ಐತೆ ಇರ್ಲಿ ಖರಿ ನಾವು ಬರ್ತೇವೆ ಈಗ ಐದು ಲ್ಯಾಟ್ರಿ ಒಂದ್ ನಿಮ್ ಊರಾಗ ಏನ್ ಹುಡುಕ ಅವ್ರಿಗೆ ಗೌರ್ಮೆಂಟ್ ನೌಕರಿ ಇರ್ಬೇಕಂತ ನಿಮ್ಗೆ ಮಾಡ್ಕೊಳ್ಳೋರಿಗೆ ಮತ್ತೊಂದ್ 10 ಕುರಿ ಹೊಲ ಇರ್ಬೇಕಂತ ಫೋಟ ಗಾಡ್ಯಾಗ ಇರ್ಬೇಕಂತ ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡ್ದಂಗ ಆಗ್ಬಿಡ್ತು. ಆಮೇಲೆ ಇನ್ನೊಂದ್ ಕಡೆ ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವಂಥದ್ದು ಅನ್ನಿಸ್ತು. ಹಿಂಗಾಯ್ತಂತ ಯಾವ ಹಾಕಿದ್ರೆ ಹುಡುಕ್ಯಾರ ಯಾರು ನಿಮ್ ಊರಾಗ ಈಗೇನ್ ಮಾಡ್ದ ಅವ್ರನ್ನ ತಗೊಂಡು ಬೆಂಕಿ ಹಚ್ಚ ಸಹಿತ ಹೆಣ್ಣು ಎತ್ತಾಕೊಂಡು ಎತ್ತಾಕೊಂದು ಎಲ್ಲಿ ಹೋಗುದ ಈ ಬ್ಯಾಸಿಗ್ಯಾಗ ಹೋಗ್ಬಿಡೋದು ಏನೋ ಹೊಡೆದಂಗಾಯ್ತು. ಬ್ಯಾಸಿಯಾಗ ಕಣ್ಣಿಗೆ ಕಾಣದಂಗ ಮತ್ತೆ 2 ದೂರ ಹೋದ್ರು ನೀವು ಬರದ್ರಿ ಎಲ್ಲಿ ಸಿಗತ್ತೀರಿ ನೀವು ಸಿಗುದಿಲ್ಲ ಸಿಗಲಾರ್ದಲ್ಲಿ ಹೋಗ್ಬಿಡೋದು ಏನೋ ಒಂದ್ ಎಲ್ಲಿ ನೋಡ ಹುಡುಗಿನದು ನೌಕರಿ ಮಾಡ್ತಾನೆ ಇಲ್ಲ ಮನ್ಯಾಗ ಎಸ್ ಮಂದಿ ಇದ್ರಿ ಈಗ ಗೋರ್ಮೆಂಟ್ ಬಸ್ ಹೊಡೆದ್ರ ನೌಕರಿ ಅದಾಗೈತು ಆಕಿಗೆ ಅದನ್ನ ಇದನ್ನ ತೋರಿಸ್ಬೇಕಲ್ಲ ಅದನ್ನ ಅವೆಲ್ಲ ಸರ್ಟಿಫಿಕೇಟ್ ತೋರಿಸ್ ಹಂಗದೆ ಎದನ್ ತೋರಿಸ್ಬೇಕಂಗ ಗಾಬಾದ್ನಿ ಅವೆಲ್ಲ ತೋರಿಸ್ಬೇಕಂತ ತೋರಿಸ್ಬೇಕಾಗಿ ತೋರಿಸಿದ್ಮೇಲೆ ಗಾಬಾ ವರ್ಷ ಹಂಗಿರ್ತಾರೆ ತಗೊಂಡ್ಬಿಡು ಕಲತ್ ಎಲ್ಲಿ ಇದ್ದಾಕಿ ಬರ್ತಾರ ಏನ್ ಬರವರ ಎಷ್ಟು ಗೋರ್ಮೆಂಟ್ ಬರ್ತಾರ ಗೋರ್ಮೆಂಟ್ ಇಲ್ಲ ಅಲ್ಲ ಅವ್ರವ್ರು ಯಾರಿಗೆ ಗೋರ್ಮೆಂಟ್ ದವ್ರಿಗೆ ರೊಕ್ಕನ ಇಲ್ಲ ಈ ಪಗಾರ ಕೊಡಕ್ಕೆ ಎಲ್ಲರಿಗೂ ಕಲತ್ ಕುಂತಾರ ನಿಮ್ಮಂತಾರ ಭಾಳ ಕಲ್ತೀವಿ ನಾವು ದುಡ್ದವ ಪಗಾರ ಐತೆ ಈಗ ನೀವು ದುಡ್ದಿರ ಈ ಮೊದಲ ಪಗಾರ ಕೊಡ್ಲ ಮತ್ ದುಡ್ದವ ಪಗಾರ ಚಲೋ ಇಲ್ಲಿ ಅವಾಗೆಲ್ಲ 20 ರೂಪಾಯಿ ಇತ್ತು ಇವು 20 ರೂಪಾಯಿ ಅದಾನೆ ಕೈ 20 ರೂಪಾಯಿ ನಗಬೇಡ ಈ ಕಾಮಿಡಿ ಆಯಿ ಪಾಪ ಲೋಕಾಪುರ ಕಿಳಿಬೇಕತ್ತ ಹತ್ಯಾಳು ಇದು ಲೋಕಾಪುರ ಮೇಲೆ ಹೋಗಲ್ಲ ಬಸ್ ಡೈರೆಕ್ಟ್ ಮುದೋಳ ಟು ಹುಲಿಯಾಳ ಕನ್ಫ್ಯೂಸ್ ಆಗಿತ್ತು ಆಯಿಗೆ ಆದ್ರೂ ನಮ್ಗೆ ಆಯಿ ಕುಡಿಯಾಕ ನೀರು ಕೊಡ್ಲಿ ಎಲ್ಲ ಹುಡುಗರಿಗೂ ಆಯಿ ಒಂದ್ ಜೈಕಾರ ಹಾಕ್ರಿ ನಡಿ ಕುಂದ್ರ ಹೋದ್ರೆ ಮನೇಲಿ ನಾವೆಲ್ಲರೂ ಮೊದಲಕ್ಕೆ ಬಂದು ಆಯಿ ನಿಲ್ಸಿದೀವಿ ಆಯಿ ಇಳಿದು ಹೋದಳು. ಇನ್ನೊಂದು ಏನು ಬೇಜಾರಾಗತೈತಿ ಅಂದ್ರೆ ಇಲ್ಲಿ ಬಸ್ನ್ಯಾಗ ಸೌಂಡ್ ಹಚ್ಚುವಲ್ಲ ಎಲ್ಲರಿಗೂ ಬೇಸರ ಆಗತೈತಿ. ನಮ್ಮ ಹುಡುಗರು ಬೇಸರ ಕೂತಾರ ನೋಡ್ರಿ ಹ್ಯಾಂಗ ಕೂತಾನ ಈಗ ನಮ್ಗಟ್ಟ ಸೌಂಡ್ ಹಚ್ಚಿರ ನಮ್ಗಟ್ಟ ಹೊಸ್ತಾ ಆಗತಿ. ಏನ್ ಸೌಂಡ್ ಇಲ್ಲ, ಹೆಸರು ಪ್ಯಾನ್ ಅದಾವು, ಕ್ಯಾಟ್ ಕಾವನ ಕಾವ್ ಸಾಯಗತ್ತು. ಶರತ್ ದಿನ ಮಲ್ಕೊಂಡ್ 3 ಗಂಟೆ ಆಗ್ತದೆ. ಬೆಳಗ್ಗೆ 6 ಗಂಟೆಗೆ ಎದ್ದೋಳತ್ ನಾನು. ಈ ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಈ ನನ್ನ ಮಕ್ಕಳು ಒಂದೊಂದಲ್ಲ ಶರತ್ನಂತ ವಿಷಯ ಅಂತೂ ಹೋಳಿಗೆ ತಿಂದು ಮುಗಿಯಾಗಲ್ಲ ನೀರು ವಿಷಯ ತಾವು. ಶರತ್ ಮಿಸ್ಟರ್ ಶರತ್ ಅವರು ಮಾತಾಡೋ ಕೈ ನೆನತಿ ಈಗ ಪುಂಡ್ಲಿಕ್ ಸುನುಗದವರು ನಮ್ ದೋಸ್ತ ಮಾತಾಡ್ತಾಂಗಪ್ಪ. ಹೋಗಿತ್ತು ನೀ ಕಿಸದಲ್ಲಿ ಎರಡು ತಿನ್ಪ ಹೊಳಿಗೆ ಮಜ್ಜಿಗೆ ಕುಡ್ದಿ 4 ಗ್ಲಾಸ್ ಮಜ್ಜಿಗೆ ಊಟ ಆಗಿ ಮಾತಾಡಿ ಈಗ ಬೋಗಾಣಿ ಅವರಿಂದ ಸನ್ಮಾನ ಕಾರ್ಯಕ್ರಮ ಮಾತಾಡ
ನನಗೇನು ಮಾತಾಡಕ್ ಬರಲ್ಲ. ನೊಂದಿದ್ದೇನೆ. ಚಲುವ ನಮ್ಮೂರಿನ ಚಲುವ ನೋಡ್ರಿ ಚಂದ ಅದ ನೋಡ್ರಿ ನಮ್ಮ ಊರ್ ಸನಿ ಬಂದೈತಿ ಎಲ್ಲಾರು ಕೇಳೋಣ ಮದುವೆ ಹೋಗಿ ನಾವು ಊರಿಗೆ ಹೊಂಟಿವು ಊರ್ ಸನಿ ಬಂದೈತಿ ಯಾರ್ಯಾರಿಗೆ ಹೆಂಗೆ ಅನ್ಸೋದೈತಿ ಕೇಳೋಣ ಫಸ್ಟಿಗೆ ನಮಗಂತೂ ಎಲ್ಲಾ ತರ ಚಲೋ ಅನ್ಸೈತಿ. ಈಗೆಲ್ಲ ಆಲ್ರೆಡಿ ಹೋಗಾಗ ಲಗ್ಜರಿ ಹೊಂಟಿವಿ, ಈಗ ಬಸ್ನೇ ಹೊಂಟಿವಿ ಹೋಗಾಗ. ಈಗ ಹನುಮಂತ ನಿಲ್ವಾಡಿ ಅವ್ರು ಮಾತಾಡ್ತಾರ ಒಂದ್ 4 ಮಾತ. ಮದುವೆ ಅಂದ್ರೆ ಪಾಡಾಗೈತಿ, ಗಿಫ್ಟ್ ಕೊಟ್ಟು ಬಂದೆವು, ಮಜ್ಜಿಗೆ ಬಡ್ದೆವು. ಮದುವೆನಾತು ಸನಿ ಊರು ಬತ್ತಿನ ಮನೆಗೆ ಹೋಗಿ ಏನ್ ಮಾಡ್ತೀನ ಏನಿಲ್ಲ, ಮನಿಗೆ ಹೋಗಿ ಕರೆಕ್ಟ್ ಚಲೋ ಐತಿ. ಗೌಂಡ್ಯಾರು ಬಂದಿರ್ತಾರು, ಅದು ಗಿಲ್ಲ ಆಗಿದಲ್ಲ ನೀರು ಹಿಡಿದು ಮತ್ತೆ ಇಟ್ಟಂಗೆ ಎಷ್ಟು ನೀರು ಹಿಡಿದು ಅಂತ ಇಂತೂ ಫಸ್ಟ್ ಕ್ಲಾಸ್ ಮದುವೆನೂ ಮುಗಿಸಿದಿ. ಮದುವೆಯಾಗ ಒಂದ್ 4-5 ಹೋಳಿಗೆನೂ ತಿಂದಿ, ಮೂಸು ಬಿಟ್ಟಿ ಬಸ್ನ್ಯಾಗ. ಏನ್ ಅನ್ಸಾಬತ್ ನಿನಗೆ? ಈ ಮನುಷ್ಯ ಈ ತರ ಹಿಂಸೆ ಕೊಟ್ರೆ ಹೆಂಗ್ ತಡೀದ್ ಮನುಷ್ಯರ? ಕರೆ ಹೇಳಿ ಎಷ್ಟು ಮುಗಿಸ್ಬಿಟ್ಟಿ? ಖರೆ ಒಂದು ಮದುವೆ ಅದ, ಒಂದ್ ಬಿಟ್ಟು ಬಿಡು ಜೋರ್ಲಿ. ಬಾಳ ಬಿಡಕ್ ಬರ ಹೆಂಗ್ ಬಿಡ್ತಾರ. ಹಿಂಗ ದೋಸ್ತರದ ಒಟ್ರು ಸೇರಿ ಮದುವೆ ಹೋಗೋದು ಅಂದ್ರೆ ನಿನಗೆ ಇಷ್ಟ ಆಗತ್ತೆ ಇಲ್ಲ? ಇಷ್ಟ ಆಗಲ್ಲ. ಇಂತ ಒಂದೊಂದು ಮಾನಸಿಕದಾಗ ಏನ್ ಮಾಡ್ತೈತಿ ಅದ್ರೋಗ. ಯಾರು ಅದಾವ XYZ ಅಂತವ್ರಿಗೆಲ್ಲ ಏನ್ ಹೇಳಕ್ ಇಷ್ಟ ಪಡ್ತೀನಿ? ಇಲ್ಲ ಬರೋಬಿಟ್ರು ಭಾಳ ಚಲೋ ಐತಿ. ಇಲ್ಲಿ ಎಲ್ಲಾರು ನಾವು ನಮ್ಮ ಊರಿಗೆ ಬಂದಿವು. ಇನ್ನು ಎಲ್ಲಾರು ದೋಸ್ತರು ಅವ್ರವ್ರ ಮನೆಗೆ ಹೋಗಾರು. ಪಾಪ ಎಲ್ಲ ಮಾರಿನೂ ಒಂಥರ ಸಾಪ್ ಆಗ್ಯಾವು. ಶಿವನು ಒಟ್ಟ ಬಯ್ಯಾನು ಇನ್ನು ಮನೆಗೆ ಹೋಗುದು. ನಾನು ಇನ್ನು ಮನೆ ಹೋಗಿ ಕೆಲಸ ಹತ್ತೈತೇನೋ ನಮ್ಮ ಬಯ್ಯಾನು. ಎಲ್ಲ ಹುಡುಗರು ಎದ್ದನು ಎಲ್ಲ ತೆಗ್ಯಾರು. ಅಲ್ಲಿ ಹಿಂದನು ಎಲ್ಲ ಹುಡುಗರು ಸಜ್ಜೆಯರು. ಶರತ್ 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 ನಂದ್ರು ಹಂಗ ಮಾಡ್ಯಾರ ಇವ್ರಿಗೆ. ನಾವೆಲ್ಲ ಮದ್ವಿ ಮುಗಿಸ್ಕೊಂಡು ಮನ್ಗಂಟು ಇವತ್ತೇ ಇಷ್ಟ ಮಾತ್ ಮುಂದಿನ ನೀವು ಗವರ್ಮೆಂಟ್ ಎಲ್ಲರಿಗೂ ಟಾಟಾ ಬಾಯ್ 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 ಬಾಯ್.